ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಲಗ್ನ ಪತ್ರಿಕೆ ಮಾಡಿಸೋ ದಿನ ನನಗೆ ಒಂದು ಫೋನ್ ಕಾಲ್ ಬಂತು. ಅಹಲ್ಯ ಅವರೇ ಕಾಲ್ ಮಾಡಿ ಅವ್ರ ಹಳೆ ಕತೆಗಳನ್ನೆಲ್ಲ ಹೇಳಿದ್ರು. ನನಗೆ ಮೊದಲೇ ಮದುವೆ ಆಗಿತ್ತು. ಆ ಹುಡುಗನ ಜೊತೆ ನಾನು ಇವಾಗ ಜೀವನ ನಡೆಸ್ತಿಲ್ಲ ಅಂತಲೂ ಹೇಳಿದ್ರು. ಈ ವಿಷಯನ ನಮಗೆ ಯಾಕೋ ಹೇಳಲಿಲ್ಲ? ಹೇಳಬೇಕು ಅಂತ ನಂಗೆ ಅನ್ಸಿಲ್ಲ. ನನ್ನ ಮದುವೆ ನಿಲ್ಲೋದಕ್ಕೆ ಈ ಪುಟ್ಟು ವಿಷಯ ಕಾರಣ ಆಗತ್ತೆ ಅನ್ನೋದನ್ನ ನಾನು ಯೋಚನೆ ಮಾಡಿಲ್ಲ. ಅವ್ರದ್ದಲ್ದೇ ಇರೋ ತಪ್ಪಿಗೆ ಅವ್ರಿಗೆ ಯಾಕೋ ಶಿಕ್ಷೆ ಕೊಡ್ಬೇಕು? ಅವ್ರು ಅವತ್ತೇ ಹೇಳಿದ್ರು ಈ ವಿಷಯನ ಎಲ್ರಿಗೂ ಹೇಳ್ತೀನಿ ಅಂತ. ನಿನಗೆ, ಮೀರಂಗೆ, ತಾತನ್ಗೆ, ಅಮ್ಮಂಗೆ, ಎಲ್ರಿಗೂ. ನಾನೇ ಅವ್ರನ್ನ ತಡೆದೆ. ಹೊರಡಣ್ಣ. ಅಹಲ್ಯ, ಅಹಲ್ಯ, ಇನ್ನೊಂದ್ಸಲ ಯೋಚನೆ ಮಾಡೆ. ಇನ್ಯಾವತ್ತೂ ಇಂಥ ಅವಕಾಶ ಸಿಗಲ್ಲ. ಮೊದಲೇ ಮದುವೆ ವಿಷಯದಲ್ಲಿ ನಿನ್ ದುರಾದೃಷ್ಟವಂತೆ ಅನ್ಸ್ಕೊಂಡ್ಬಿಟ್ಟಿದೀಯ. ಮುಂದೆ ಯಾವತ್ತೂ ನಿನ್ ಮದುವೆ ಮಾಡೋದಕ್ಕಾಗಲ್ಲ ಕಣೆ. ಯೋಚನೆ ಮಾಡೆ. ಈ ಮದ್ವೆನೂ ಮುರಿದ್ ಬಿದ್ಮೇಲೆ ಮತ್ತೊಂದು ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಮ್ಮ. ಈ ಜನ್ಮಕ್ಕೆ ನನ್ನ ಪಾಲಿಗೆ ಮದ್ವೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲಮ್ಮ. ನಾನಿನ್ನೂ ಮದ್ವೆ ಆಗಲ್ಲ. ನಾವೇನು ಹೊರಡ್ತಾ ಇದೀವಿ. ಚಿಕ್ಕಪ್ಪ, ಗಾಡಿ ಬರ್ತಾ ಇದೆಯಮ್ಮ. ನಾವಿಲ್ಲಿ ಕಣ್ಣೀರ್ ಹಾಕೊಂಡು ಅಕ್ಕನ್ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಡ್ತಿದ್ರೆ ನಿಮಗ್ ತುಂಬಾ ಖುಷಿ ಅಲ್ವಾ? ಮೊದ್ಲು ಬ್ಯಾಗ್ ಎತ್ಕೊಳ್ಳೋದ್ ನೋಡು. ಅವಮಾನ ಆದ್ಮೇಲೆ ಇಲ್ಲೇ ಇರ್ಬೇಕು ಅಂತೀಯಾ? ಅವಮಾನ ಯಾಕಾಗಿದೆ? ನಮ್ಮಿಂದ ತಪ್ಪಾಗಿರೋದಕ್ಕೆ ತಾನೇ ಅವಮಾನ ಆಗಿರೋದು. ನಾವೇ ಓಪನ್ ಆಗಿದ್ದಿದ್ರೆ, ನಾವೇ ಎಲ್ಲ ವಿಷಯ ಹೇಳಿದ್ರೆ ಈಗ ಆಗ್ತಿತ್ತಾ? ಅಮ್ಮೋ, ಇನ್ಯಾವ ಡಿಸ್ಕಷನು ಬೇಡ, ಹೊರಡಣ್ಮ. ಅಹಲ್ಯ, ಈ ಮದುವೆ ಮುರಿದು ಬೀಳೋದರಲ್ಲಿ ನಿಂದೇನು ತಪ್ಪಿಲ್ಲ ಕಣೆ. ನಿನ್ನಿಂದಾಗಿ ಮದುವೆ ಮುರಿದು ಬಿದ್ದಿಲ್ಲ ನೋಡು. ಇರೋ ವಿಷಯನ ಬೀಗರಿಗೆ, ಅಳಿಯಂದ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನನ್ ಮಾತು ಕೇಳಮ್ಮ. ನೀನೀಗ ಸುಮ್ಮನೆ ನನ್ನ ಜೊತೆ ಬರ್ದೆ ಹೋದ್ರೆ ನನ್ನ ಮೇಲೆ ಆಣೆ. ಅಹಲ್ಯ, ಅಹಲ್ಯ ಕಂದ, ಆಣೆ ವಾಪಸ್ ತಗೊಳೆ. 7 ಜನ್ಮದ ಪುಣ್ಯ ಕಣೆ ಇಂಥ ಸಂಬಂಧ ಸಿಕ್ಕಿರೋದು. ಇದು ಕಳೆದೋದ್ರೆ ಮತ್ತೆ ಸಿಕ್ಕಲ್ಲ ಕಣೆ. ನಿನ್ ಕೈ ಮುಗಿತೀನಿ ಅಹಲ್ಯ. ಆಣೆ ವಾಪಸ್ ತಗೊಳೆ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಭಾವನ ಹತ್ರ ಮಾತಾಡೋಣ. ಅವ್ರು ತುಂಬಾ ಒಳ್ಳೆಯವ್ರ ಅಕ್ಕ. ಅವ್ರನ್ನ ಕನ್ವಿನ್ಸ್ ಮಾಡೋಣ ಪ್ಲೀಸ್. ಚಿಕ್ಕಪ್ಪ, ಎಂಗೇಜ್ಮೆಂಟ್ ದಿನ
ಅಹಲ್ಯ ಅವರು ನನಗೆ ಫೋನ್ ಮಾಡಿದ್ರು. ಯಾವತ್ತೂ ನನ್ನ ಜೊತೆ ಮಾತಾಡದೇ ಇರೋ ಅವರು ಸಡನ್ ಆಗಿ ಯಾಕೆ ಕಾಲ್ ಮಾಡಿದ್ರು ಅಂತ ನನಗೂ ಆಶ್ಚರ್ಯ ಆಯಿತು. ಅಹಲ್ಯ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಅವ್ರು ಅವತ್ತೇ ನನಗೆಲ್ಲ ವಿಷಯನೂ ಹೇಳಿದ್ರು ಕಣೋ. ಯಾವ ಮುಚ್ಚು ಮರೆನೂ ಮಾಡಿಲ್ಲ. ಇನ್ಫ್ಯಾಕ್ಟ್ ಈ ವಿಷಯ ಹೇಳಿದ್ರೆ ನಿಮ್ ಘನತೆಗೆ, ನಿಮ್ ಫ್ಯಾಮಿಲಿಗೆ ಕೆಟ್ಟ ಹೆಸರು ಬರುತ್ತೆ, ಈ ಮದ್ವೆ ನಡೆಯೋದು ಬೇಡ ಅಂತ ಹೇಳ್ಬಿಡಿ ಅಂತಾನೂ ಕೇಳ್ಕೊಂಡ್ರು. ಆದ್ರೆ ನಾನೇ ನಿಮ್ ಮದ್ವೆ ನಿಲ್ಲೋಕೆ ನೀವ್ ಕಾರಣ ಅಲ್ಲ, ನನ್ಗೆ ಯಾವ ಸಮಸ್ಯೆನೂ ಇಲ್ಲ. ನನಗ್ ನೀವ್ ಇಷ್ಟ ಆಗಿದ್ದೀರಾ, ನಿಮಗ್ ನಾನು ಇಷ್ಟ ಆಗಿದ್ರೆ ಈ ಮದ್ವೆ ನಡೀಲಿ ಅಂತ ಹೇಳಿದೆ. ಅವ್ರಷ್ಟಕ್ಕೆ ಸಮಾಧಾನ ಆಗ್ಲಿಲ್ಲ. ನಿನ್ ಹತ್ರ ಮಾತಾಡ್ಬೇಕು ಅಂದ್ರು, ಮೀರನ್ ಹತ್ರ ಮಾತಾಡ್ಬೇಕು ಅಂದ್ರು, ತಾತ, ಶಾಂಭವಿ ಅಮ್ಮ ಎಲ್ರ ಹತ್ರನೂ ಮಾತಾಡ್ಬೇಕು ಅಂದ್ರು. ನಿಮಗೆ ಈ ವಿಷಯ ಗೊತ್ತಾದ್ರೆ ನೀವ್ ಈ ಮದ್ವೆಗೆ ಒಪ್ಪಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನೇ ಅವ್ರನ್ನ ತಡೆದೆ. ಅವ್ರು ತುಂಬಾ ಹಠ ಮಾಡಿದಾಗ ನಾನೇ ನನ್ನ ಮೇಲೆ ಆಣೆ ಹಾಕಿ ಅವ್ರ ಬಾಯಿನ ಕಟ್ ಹಾಕ್ತೆ. ಅವ್ರು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಕಣ. ದೂರು ಪುಟ್ರಿ ಕಣೋ ನೀವು. ಒಂದು ಮಾತು, ಇದನ್ನ ಯಾಕೆ ಹೇಳಲಿಲ್ಲ? ಅಕ್ಕು, ನೀನು ಅಹಲ್ಯ ಅಕ್ಕನ ತುಂಬಾ ಪ್ರೀತಿಸ್ತಿದ್ದೆ ಕಣೋ. ಎಲ್ಲಿ ನಿನ್ಗೇನಾದ್ರೂ ಹೇಳಿದ್ರೆ ನೀನು ಎದೆ ಒಡೆದೋಗುತ್ತೋ ಅಂತ ಭಯ ಆಯ್ತು. ಈಗ ಹೊಡಿಲಿಲ್ವಾ? ಅಹಲ್ಯ ಅವ್ರ ಮನಸ್ಸನ್ನ ನೀವು ಮುರಿಲಿಲ್ವಾ? ತಪ್ಪು ಮಾಡ್ಬಿಟ್ರಿ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಎಲ್ಲಿಗೆ ಹೋಗ್ತಾ ಇದೀಯಪ್ಪ? ಮದ್ವೆ ಮುಂಚೆನೆ ಹೆಣ್ಣಿನ ಮುಖ ನೋಡೋದಕ್ಕೆ ಹೋಗ್ಬಾರ್ದು. ಅಪ್ಶಕನ ಬೇಡಪ್ಪ, ನಿಂತ್ಕೋ. ಅಹಲ್ಯ ಅವ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನೇನ್ ಉಳಿತು ಸ್ವಾಮಿ? ಹಾ, ಮದ್ವೆ ಮುರಿದು ಮಂಟಪದಿಂದ ಹೋಗ್ಬೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗ್ತಾ ಇದೀವಿ. ನಿಮ್ಗೆಲ್ಲ ವಿಷಯ ಗೊತ್ತಿತ್ತು ತಾನೆ? ಮಾತಾಡಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ನೀವ್ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂತ ಹೇಳ್ಕೋಬೇಕಾಗಿತ್ತು. ಎಲ್ಲ ವಿಷಯ ಗೊತ್ತಿದ್ದು ನೀವ್ ಈ ರೀತಿ ಹೋಗೋದಕ್ಕೆ ನಾನ್ ಬಿಡಲ್ಲ. ಬನ್ನಿ ನನ್ನ ಜೊತೆ. ಸಾಕೇತ್ ಅವ್ರೆ, ಪ್ಲೀಸ್ ನನ್ ಮಾತ್ ಕೇಳಿ. ಈಗಾಗ್ಲೇ ಎಲ್ರೂ ಮನ್ಸು ಮುರಿದು ಹೋಗಿದೆ. ಇನ್ನಿದ್ರ ಬಗ್ಗೆ ಮಾತಾಡಿ ಏನೋ ಪ್ರಯೋಜನ ಇಲ್ಲ. ಪ್ಲೀಸ್. ನಿಮ್ಗಿಲ್ದೇ ಇರ್ಬೋದು, ಆದ್ರೆ ನನಗಿದೆ. ನಿಮ್ಮನ್ನು ಕಳ್ಕೊಳ್ಳೋದು ನಾನು ನನ್ನ ಜೀವನದಲ್ಲಿ ಮಾಡೋ ದೊಡ್ಡ ತಪ್ಪಾಗುತ್ತೆ. ಬನ್ನಿ. ಸಾಕೇತ್ ಅವ್ರೆ, ಪ್ಲೀಸ್ ಪ್ಲೀಸ್ ನನ್ ಮಾತ್ ಕೇಳಿ. ಸಾಕೇತ್, ಪ್ಲೀಸ್.
ಅಣ್ಣಂಗೆ ಅವರು ಸತ್ಯ ಹೇಳಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಮದುವೆ ಆಗಿ ಗಂಡನ್ ಬಿಟ್ಟು ಗಂಡ ಬದುಕಿರುವಾಗಲೇ ಈ ಮದುವೆನ ನಡೆಸೋದು ಸರಿನಾ ತಾತ? ಅನಿ, ಸರಿ ತಪ್ಪು ನಿರ್ಧಾರ ಮಾಡೋದಕ್ಕೆ ಮುಂಚೆ ಆ ಮಗು ಜೀವನದಲ್ಲಿ ಏನ್ ನಡೀತು ಅಂತ ತಿಳ್ಕೊಳ್ಳೋದು ಮುಖ್ಯಪ್ಪ. ಸಾಕೇತ್ ಅಣ್ಣ ಅದಕ್ಕೆ ಬಂದ್ರು. ಅಹಲ್ಯ ಅವ್ರೆ, ನೀವು ಸತ್ಯನ ಮುಚ್ಚಿಟ್ಟು ನನ್ನ ಮದ್ವೆ ಆಗ್ತಾ ಇದ್ದೀರಾ ಅಂತ ಇವ್ರಿಗೆಲ್ಲ ಅನ್ನಿಸ್ತಿದೆ. ನಿಜ ಏನು ಅಂತ ಇವ್ರಿಗೆ ಗೊತ್ತಿಲ್ಲ. ಸೊ ಇವ್ರು ಹೀಗೆಲ್ಲ ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈ ವಿಷಯನ ಮುಚ್ಚಿಡ್ಬೇಕು ಅಂತ ಇನ್ನೂ ನಾನು ಹಠ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವತ್ತು ನೀವು ನನ್ನ ಹತ್ರ ಏನು ಹೇಳಿದ್ರೋ ಇವ್ರುಗಳಿಗೂ ಅದನ್ನು ಹೇಳಿ. ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ಅವತ್ತು ನನ್ನ ಹತ್ರ ಹೇಳೋ ಧೈರ್ಯ ಮಾಡಿದ ಹಾಗೆ ಇವತ್ತು ನಮ್ಮ ಮನೆಯವ್ರ ಹತ್ರನೂ ಮಾತಾಡ್ಬೇಕಾಗಿತ್ತು. ಅವತ್ತು ನೀವೇ ಹೇಳಿದ್ರಿ ನಿಮ್ಮ ಮನೆಯವ್ರು ಎಲ್ಲರ ಹತ್ರನೂ ಹೇಳ್ತೀನಿ ಅಂತ. ಇವತ್ತು ಅವ್ರು ಅಷ್ಟೆಲ್ಲ ಮಾತಾಡ್ತಿದ್ರು, ಯಾಕೆ ಸುಮ್ಮನೆ ಇದ್ರಿ? ಅಷ್ಟೆಲ್ಲ ಪ್ರಶ್ನೆಗಳು ಮಾಡಿದ್ರು ಯಾಕೆ ಏನು ಮಾತಾಡ್ಲಿಲ್ಲ? ಮದ್ವೆ ಮುರಿದೋಯ್ತು ಅಂತ ಹೇಳಿದ್ಮೇಲೂ ಯಾಕೆ ಸುಮ್ಮನೆ ಇದ್ರಿ? ಇವರೆಲ್ಲ ಅಷ್ಟು ಪ್ರಶ್ನೆಗಳು ಮಾಡಿದ್ರು ಯಾಕೆ ಸುಮ್ಮನೆ ಇದ್ದೀರಾ? ಮದ್ವೆ ಮುರಿದೋಯ್ತು ಅಂತ ಹೇಳಿದ್ಮೇಲೂ ಯಾಕೇನು ಮಾತಾಡ್ತಾ ಇಲ್ಲ? ಮಾತಾಡಿ. ಸತ್ಯ ಹೇಳ್ಬೇಡ ಅಂತ ನೀವೇ ಆಣೆ ಹಾಕಿದ್ರಿ. ನಿಮ್ಮ ಆಣೆನ ನಾನು ಹೇಗ್ ಮುರಿಲಿ? ಸತ್ಯ ಹೇಳ್ಬೇಡ ಅಂತ ನೀವೇ ಆಣೆ ಹಾಕಿದ್ರಿ. ನನ್ನ ಹಳೆ ಕತೆ ನಿಮ್ಮ ಆಣೆನ ಮೀರೋ ಹಾಗೆ ಮಾಡಿ ನಿಮ್ಗೇನಾದ್ರೂ ತೊಂದರೆ ಆಗೋದು ನನ್ಗಿಷ್ಟ ಇರ್ಲಿಲ್ಲ. ಅದಕ್ಕೆ ನಾನೇನು ಮಾತಾಡ್ಲಿಲ್ಲ. ಅಂದ್ರೆ ಈ ಮದ್ವೆ ಮುರಿದು ಸಂಬಂಧ ಹಾಳಾಗುತ್ತೆ ಅಂತಂದ್ರೂ ಕೂಡ ನಾನು ಹಾಕಿದ ಆಣೆನ ಮೀರಕ್ಕಾಗ್ಲಿಲ್ಲ ಅಲ್ವಾ? ನನಗೇನಾದ್ರೂ ತೊಂದರೆ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿದ್ರಿ ಅಲ್ವಾ? ಮದ್ವೆಗೆ ಮುಂಚೆನೆ ನನ್ನ ಮೇಲೆ ಇಷ್ಟು ಕೇರ್ ಮಾಡೋ ಇವರು ನನಗೆ ಮೋಸ ಮಾಡ್ತಾರೇನೋ ಅನಿ? ಅವ್ರ ತಾಯಿ ತಂಗಿ ಕನ್ಸುಗಳೆಲ್ಲ ಕರಗಿ ಹೋಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ನಾನು ಆಣೆ ಹಾಕಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಸಹಿಸ್ಕೊಂಡ್ರಲ್ಲ. ಇಂಥವ್ರು ನನಗೆ ತೊಂದರೆ ಆಗ್ಲಿ ಅಂತ ಬಯಸ್ತಾರ? ನನಗೆ ಮೋಸ ಮಾಡ್ತಾರ ಮೀರಾ? ಅಹಲ್ಯ ಅವ್ರದ್ದು ಒಂದು ಪ್ರಾಬ್ಲಮ್ ಏನ್ ಗೊತ್ತಾ? ಅವರು ತಮಗ್ ತಾನೇ ನೋವು ಮಾಡ್ಕೋತಾರೆ ಹೊರತು ತಮ್ಮನ್ನ ನಮ್ದವ್ರಿಗೆ, ತಾನು ಪ್ರೀತಿಸಿದವ್ರಿಗೆ ಯಾವತ್ತೂ ನೋವು ಕೊಡ. ನಿಮ್ ಹಳೆ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಸುಮ್ಮನೆ ಇದೆ. ಆದ್ರೆ ಇನ್ ಸುಮ್ಮನೆ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅರ್ಧ ಸತ್ಯ ತಿಳಿದಿರೋ ಇವ್ರಿಗೆ ಪೂರ್ತಿ ಸತ್ಯ ಏನು ಅನ್ನೋದು ಗೊತ್ತಾಗ್ಲೇಬೇಕು. ನಿಮ್ ಬಗ್ಗೆ ಇವ್ರು ಏನೇನೋ ಮಾತಾಡ್ಕೊಳ್ಳೋದು, ನಿಮ್ಮನ್ನ ಚೀಪಾಗಿ ನೋಡೋದು, ನಿಮ್ಗೆ ಮೋಸ್ಗಾರ್ತಿ ಅನ್ನೋ ಹಣೆ ಪಟ್ಟಿ ಕಟ್ಟೋದು ನನಗಿಷ್ಟ ಇಲ್ಲ. ನಿಮ್ ಜೀವನದಲ್ಲಿ ಏನಾಯ್ತು ಅಂತ ಇವ್ರಿಗೂ ಗೊತ್ತಾಗ್ಬೇಕು. ಹೇಳಿ.
ಸಾಕೇತ್, ಗಂಡ ಬದುಕಿರುವಾಗ್ಲೇ ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಮದ್ವೆ ಆಗೋದು ಎಷ್ಟು ಸರಿ? ಯಾವ್ದಮ್ಮ ಮದ್ವೆ? ಯಾವ್ದು ಮದ್ವೆ? ಮಧ್ಯಾಹ್ನ ಮದ್ವೆ ಆಗಿ ರಾತ್ರಿ ಮುರಿದ್ ಬಿತ್ತಲ್ಲ, ಅದು ಒಂದ್ ಮದ್ವೆನಾ? ಹಾ, ವಾಟ್? ಒಂದೇ ದಿನದಲ್ಲಿ ಮದುವೆ ಮುರಿದ್ ಬಿತ್ತ? ಯಾಕೆ? ತಪ್ಪು ನಿಮ್ದಿಲ್ಲ ಅಂದ್ಮೇಲೆ ಅದ್ರ ಆರೋಪನ ನೀವ್ಯಾಕೆ ಹೊರಬೇಕು? ನೀವು ತಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ಅದ್ರ ಪರಿಣಾಮ ನೀವ್ಯಾಕೆ ಎದುರಿಸ್ಬೇಕು? ತಪ್ಪು ಮಾಡಿರೋರೆ ಸೊಕ್ಕಿಂದ ಮೆರೆಯುವಾಗ ನಿಮ್ ಜೀವನನ ನೀವು ಕಟ್ಕೊಳಕ್ಕೆ ಯಾಕೆ ಹೆದರ್ಕೋತೀರಾ? ನೀವ್ಯಾಕೆ ತಲೆ ತಗ್ಗಿಸ್ತೀರಾ? ತಲೆ ತಗ್ಸೋ ಕೆಲಸ ನೀವೇನು ಮಾಡಿಲ್ಲ. ಒಂದು ಹೆಣ್ಣು ಹೇಗ್ ಬದುಕ್ಬೇಕು, ಅನ್ಯಾಯನ ಹೇಗೆ ಎದುರಿಸ್ಬೇಕು ಅಂತ ತೋರಿಸ್ಕೊಟ್ಟವ್ರು ನೀವು ಯಾವತ್ತೂ ತಲೆ ತಗ್ಗಿಸ್ಬಾರ್ದು. ಗೌರವದಿಂದ ಹೆಮ್ಮೆಯಿಂದ ತಲೆ ಎತ್ಕೊಂಡು ಓಡಾಡಬೇಕು. ನೀವು ಮರ್ಯಾದೆ ಹೋಗುತ್ತೆ ಅಂತ ಫೀಲ್ ಮಾಡಬೇಡಿ. ನೀವು ಮರ್ಯಾದೆ ಹೋಗೋಂಥ ಕೆಲಸ ಯಾವುದು ಮಾಡಿಲ್ಲ. ಹಾಗೆ ಯಾರಾದ್ರೂ ಮಾಡಿದಾರೆ ಅಂತಂದ್ರೆ ಅದು ನಿಮ್ಮನ್ನ ಮೋಸದಿಂದ ಮದುವೆ ಆಗಿ ನಿಮ್ಗೆ ಅನ್ಯಾಯ ಮಾಡಿದ್ನಲ್ಲ ಆ ಗಂಡ ಅನ್ನೋ ಪ್ರಾಣಿ. ಸಾಕು, ಏನೋ ಮಾತಾಡ್ತಿದ್ಯಾ? ಅಂದ್ರೆ ಅಹಲ್ಯ ಅಕ್ಕನ ಮದ್ವೆ ಆದವ್ರೆ ಸರಿ ಇಲ್ವಾ? ಆ ಮನುಷ್ಯನೇ ಕೆಟ್ಟವನ? ಅವನ ಮನುಷ್ಯ ಅಂದು ಮನುಷ್ಯನ ಕುಲಕ್ಕೆ ಅವಮಾನ ಮಾಡ್ಬೇಡ ಮೀರಾ. ಅವನು ಮನುಷ್ಯ ಅಲ್ಲ, ಮೃಗ. ಹಣ, ಅಧಿಕಾರ, ಮನೆತನದ ಗೌರವ, ಅಹಂಕಾರದಿಂದ ಮೆರಿತಾ ಇದ್ದ ಒಬ್ಬ ರಾಕ್ಷಸ ಅವನು. ಹೆಣ್ಣಿರದೆ ಭೋಗಕ್ಕೆ, ಹೆಣ್ಣಿರದೆ ಉಪಯೋಗಿಸಿ ಬಿಸಾಕಕ್ಕೆ ಅನ್ಕೊಂಡಿದ್ದ ಒಬ್ಬ ವಿಕೃತ ಕಾಮಿ ಅವನು. ಕುಡಿದು ಹೆಣ್ಣಿನ ಚಟಕ್ಕೆ ಬಿದ್ದು ದಾರಿ ತಪ್ಪಿದ್ದ ಅವನನ್ನ ಅವ್ರಮ್ಮ ಮದ್ವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಅವನ್ಗೆ ಮದ್ವೆ ಮಾಡೋದಕ್ಕೆ ಮುಂದಾಗ್ತಾಳೆ. ಆದ್ರೆ ಅವನ್ ಕೆಟ್ಟ ಗುಣಗಳು ಗೊತ್ತಿರೋರು ಯಾರು ಅವನ್ಗೆ ಹೆಣ್ ಕೊಡೋದಕ್ಕೆ ಮುಂದಾಗಲ್ಲ. ಆಗ ಒಂದು ಹಳ್ಳಿಲಿ ಸೀದಾ ಸಾದಾ ಹುಡುಗಿನ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಹಾಗೆ ಸಿಕ್ಕಿದ್ದೆ ಅಹಲ್ಯ ಅವ್ರು. ದೊಡ್ಡ ಮನೆ ಸಂಬಂಧ ಸಿಕ್ತು ಅಂತ ಈ ತಾಯಿ ಸಾಮಾನ್ಯವಾಗಿ ಖುಷಿ ಪಟ್ಟು ಮದ್ವೆನೂ ಆಯ್ತು. ಮದ್ವೆ ಆದ ದಿನಾನೇ ಅಹಲ್ಯ ಅವ್ರಿಗೆ ಶಾಕ್ ಆದಿತ್ತು. ಮೊದಲನೇ ದಿನಾನೇ ಇವ್ರ ಜೊತೆ ಇರೋದಕ್ಕೆ ಬಯಸಿದ್ದ ಅವ್ರ ಗಂಡ. ತನ್ನ ಜೊತೆ 5-6 ಜನ ಹುಡುಗಿರ್ನು ಕರ್ಕೊಂಡ್ಬಂದ. ನಿನ್ ಹೆಸರಿಗೆ ಮಾತ್ರ ನನ್ನ ಹೆಂಡತಿ, ನನಗೆ ಮಲ್ಗೋದಕ್ಕೆ 100-6 ಜನ ಹುಡುಗಿರಿದ್ದಾರೆ ಅಂದ. ಇದು ನನ್ನ ಫಸ್ಟ್ ನೈಟ್ ಅಲ್ಲ, ಈ ತರ 1000 ನೈಟ್ನ ಅನುಭವಿಸಿದ್ದೀನಿ ಅಂತ ಹೇಳಿ. ಮದ್ವೆ ಬಗ್ಗೆ, ತನ್ನ ಗಂಡನ ಬಗ್ಗೆ 100-6 ಕನ್ಸುಗಳು ಕಟ್ಕೊಂಡಿದ್ದ ಅಹಲ್ಯ ಅವ್ರಿಗೆ ಹೇಗ್ ಅನ್ಸಿರ್ಬೇಡ ಹೇಳು. ಅವತ್ತು ಅಹಲ್ಯ ಅವರು ಅವನ ಜೊತೆ ಇರೋದಕ್ಕೆ ಒಪ್ತೇ ಇದ್ದಾಗ ಬಲವಂತ ಮಾಡ್ದ, ಮೃಗದ ತರ ನಡ್ಕೊಂಡ, ಹೆಣ್ಣಿನ ಕುಲಕ್ಕೆ ಅವಮಾನ ಆಗುವಂತ ನೀಚ್ ಕೆಲಸ ಮಾಡೋದಕ್ ಮುಂದಾದ. ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವತ್ತು ಅಹಲ್ಯ ಅವರು ಅವನ ತಲೆಗೆ ಹೊಡೆದು ಅಲ್ಲಿಂದ ಓಡ್ ಹೋದ್ರು. ಅವತ್ತಿಂದ ಇವತ್ತಿನವರೆಗೂ ಓಡ್ತಾನೆ ಇದ್ದಾರೆ, ಭಯದಲ್ಲೇ ಬದುಕ್ತಿದ್ದಾರೆ.
ಈಗ ಹೇಳಿ, ಇದ್ರಲ್ಲಿ ಇವ್ರದ್ದೇನಾದ್ರೂ ತಪ್ಪಿತ್ತು? ಆ ಮದ್ವೆ ಮುರಿದು ಬೀಳೋದ್ರ ಹಿಂದೆ ಅಥವಾ ಅವ್ನ ಮದ್ವೆ ಆಗೋದ್ರ ಹಿಂದೆ ಇವ್ರದ್ದೇನಾದ್ರೂ ತಪ್ಪಿದ್ಯಾ? ಅದನ್ನ ಯಾರಾದ್ರೂ ಮದ್ವೆ ಅಂತ ಕರೀತಾರ? ಆ ರಾಕ್ಷಸನ್ನ ಗಂಡ ಅಂತ ಒಪ್ಕೋಬೇಕಾ? ಮಾತಾಡಿ. ಗಂಡ ಆದವನು ಕುಡುಕನೋ ಕೊಲೆಗಾರನೋ ಕಪಟಿನೋ ಮೋಸ್ಗಾರನೋ ಏನೇ ಆಗಿದ್ರು ಸರಿ, ಹೆಂಡತಿ ಆದವಳು ಎಲ್ಲಾನು ಸಹಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರೇನೋ ಅಲ್ವಾ? ಅದೆಲ್ಲ ಆ ಜಮಾನದಲ್ಲೇ ಹೊಟ್ಟೋಯ್ತು. ಈ ಜಮಾನದಲ್ಲಿ ಅದ್ಯಾವುದು ನಡೆಯಲ್ಲ. ಈಗ ಹೆಣ್ಣಿಗೆ ತನ್ನದೇ ಆದ ಸ್ಥಾನಮಾನ ಇದೆ, ಸಮಾನತೆ ಇದೆ, ತನ್ನ ಜೀವನನ ತಾನೇ ಕಟ್ಕೊಳ್ಳೋಷ್ಟು ಸ್ವಾತಂತ್ರ್ಯನೂ ಇದೆ. ಹೆಂಡತಿ ಅನ್ನೋ ಸ್ಥಾನಮಾನ ಕೊಡದೇ ಇರೋ ಮೃಗದ ಮನೇಲಿ ಇವರು ಬಳ್ಸಿ ಬಿಸಾಡೋ ವಸ್ತು ಆಗಿರ್ಬೇಕಾಗಿತ್ತಾ? ಹೇಳಿ. ಹೆಣ್ಣಿಗೆ ಹೆಣ್ಣುತನಕ್ಕೆ ಮರ್ಯಾದೆನೇ ಇಲ್ವಾ? ಮಾತಾಡಿ. ಹೆಣ್ಣನ್ನ ತಾಯಿ ಅಂತ ಪೂಜ್ಸೋರು ಯಾರಾದ್ರೂ ಈ ತರ ಕೆಲಸ ಮಾಡ್ತಾರ? ನಮ್ಮ ಮನೆ ಹೆಣ್ಮಗಳಿಗೆ ಈ ರೀತಿ ಆಗಿದ್ದಿದ್ರೆ ನಾವು ಸುಮ್ಮನೆ ಇರ್ತಿದ್ವಾ? ಮಾತಾಡೋ ನೀ, ಮಾತಾಡೋ. ಯಾರಣ ಅವನು? ಯಾರಣ ಆ ರಾಕ್ಷಸ? ಬಗ್ಗೆ ಕೇಳ್ತಿದ್ದ ಹಾಗೆ ಮೈಯೆಲ್ಲ ಉರ್ದೋಯ್ತು. ಅದಕ್ಕೆ ಅವನ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕು ಅಂತ ಅನ್ಸ್ಲೇ ಇಲ್ಲ. ನಾನು ಕೇಳಲೂ ಇಲ್ಲ, ಅವ್ರು ಹೇಳಲೂ ಇಲ್ಲ. ಈಗ ನೀವೇ ಹೇಳಿ, 5 ಗಂಟೆಗಳ ಕಾಲ ನಡೆದ ಈ ಡ್ರಾಮಾನ ಅವ್ರು ಮುಚ್ಚಿಟ್ಟಿದ್ದೆ ತಪ್ಪಾಯ್ತು. ಅವ್ರು ಈ ವಿಷಯನ ಹೇಳ್ಕೊಳ್ಳೇಬೇಕಿತ್ತ? ಹೇಳ್ದೆ ಹೋಗಿದ್ದಿದ್ರೆ ಅವ್ರು ಕೆಟ್ಟವ್ರಾಗ್ಬಿಡ್ತಿದ್ರ?